ಫೋಟೋ ಕಳಿಸಿ ನನ್ನ ತಮ್ಮ ಈ ಪ್ರವೀಣೇನೆ ಹೋಗಿರೋದು. ಅವನು ಹೋಗ್ತಾ ಇರೋದನ್ನ ಹಂಗೆ ಒಂದು ಫೋಟೋ ತೆಗೆದು ಕಳಿಸ್ಬಿಟ್ಟವನೆ. ಅಕ್ಕ ಇವನು ನಿಮ್ಮೂರನು ಇಲ್ಲಿಗೆ ಬಂದಿದ್ದಾನೆ ಬೆಂಗಳೂರಿಗೆ, ಇಂಥ ಕೆಲಸ ಮಾಡ್ತಾವಳೆ ಅಂತೇಳಿ ನನ್ನ ತಮ್ಮ ಎಲ್ಲ ವಿಷಯ ಹೇಳ್ದ. ಥು ಪಾಪ. ನೋಡು ಅಲ್ಲಿಗೆ ಹೋಗ್ಬಿಟ್ಟವನೆ. ಸರಿಯಾಗಿ ಅವನ ಕೈಗೆ ಸಿಕ್ಬಿಟ್ರೆ ಬಿಡಲ್ಲ ಬಿಡು. ಸರಿಯಾಗಿ ಈ ಪ್ರೈವಿ ಕೈಯ ಕಾಲ ಮುರ್ಕೊಂಡು ಬರ್ತಾನೆ ನೋಡು. ಆಮೇಲೆ ಇರೋದು ಏನೋ ಅಂತ ಅನ್ಕೊಬಿಟ್ಟವ್ರೆ. ಅಲ್ಲ ಈ ನಾಚಿಕೆ ಮಾನ ಮರ್ಯಾದೆ ಏನಾಗಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗವನೆ. ಥೂ ಬಾ ಜಯಂತಿ, ನಿಮ್ಮ ಮನೆ ಹತ್ರ ಬಂದಿದ್ದೆ, ಇರ್ಲಿಲ್ಲ ನೀನು. ಯಾಕಮ್ಮ ಯಾಕೆ ಬಂದಿದ್ದಂತ ನಮ್ಮ ಅಂತಕ್ಕೆ? ನಮ್ಮ ಪುಣ್ಯನ ನೀನು ನಮ್ಮ ಶಿವನ ಇಬ್ಬರು ಹಂಗೆ ಹೊಂದ್ರು ಕಣಮ್ಮ. ಯಾಕಕ್ಕೆ ಅವನಕ್ಕೆ ಬಂದಿತ್ತು? ಇವಾಗಿನ ಅಂತೂ ನಾನು ಅದಕ್ಕೆ ಅದೇ ಬಂದೆ. ಪುಣ್ಯ ಶಿವಾನಿ ಹತ್ರ ಹೇಳೋಕ್ಕೂ ನನಗೆ ಒಂಥರ ನಾಚಿಕೆ ಬಂಗಾತು. ಮನ ಮರ್ಯಾದಿಲ್ದ ಅಲ್ಲಿಗೆ ಹೋಗ್ಯವನಂತೆ ಅಪ್ರವಿ ಬೆಂಗಳೂರಿಗೆ. ಅಲ್ಲ ನನ್ನ ತಮ್ಮನ ಬೆಳಗ್ಗೆ ಫೋನ ಮಾತಾಡೋಳಂತೆ, ಅವನು ಕೇಳಿಸ್ಕೊಬಿಟ್ಟವನೆ. ಅದಕ್ಕೆ ಇವತ್ತು ಹೋಗೋದೇ ಬೇಡ, ಇವಳೇನೋ ಮಾಡ್ತಾ ಇದ್ದಾಳೆ ಅಂತೇಳಿ ಕಂಡುಹಿಡಿಬೇಕು ಅಂತ ಅವ್ನ ಮನೆ ಹತ್ರನೇ ಇದ್ದಾನೆ. ಅದಕ್ಕೆ ಇವಾಗ ಫೋಟೋ ಹೊಡೆದು ಕಳಿಸಿದ್ದ. ಹಿಂಗೆ ಬಂದವನಕ್ಕ ಇವನು ಯಾರು ಅಂತ ಅವತ್ತು ಅಲ್ಲಿಗೆ ಬಿಟ್ಟೋಗು ಅಂತ ಹೇಳೋದಕ್ಕೆ ಬಂದಿದ್ದ ಕಣಕ್ಕ ಅಂತ ಹೇಳ್ದ. ಎಲ್ಲ ಹಿಂಗೆ ಐತೆ ಕಣಪ್ಪ ಅಂತ ಎಲ್ಲ ಹೇಳ್ದೆ. ಅದಕ್ಕೇನೆ ಇವತ್ತು ಅವನು ಅಲ್ಲಿಗೆ ಹೋಗವನಂತೆ. ಅವನು ಇವಾಗ ರೆಡಿ ಹ್ಯಾಂಡಾಗಿ ನನ್ನ ತಮ್ಮನ ಕೈಗೆ ಸಿಗಿ ಬೀಳ್ತಾನೆ ನೋಡು. ಇನ್ನು ಈ ಋತು ಗೊತ್ತಾಗಬೇಕು, ಇವಳಿಗೆ ಗೊತ್ತಿಲ್ಲ ಎಲ್ಲನ, ಇವಳಿಗೆ ಗೊತ್ತಾಗಬೇಕು. ಇವಳಿಗೆ ಗೊತ್ತಾದ್ರೆ ಸರಿ ಹೋಗುತ್ತೆ. ನೋಡಮ್ಮ ಮಾನ್ಗೆಟ್ಟವನ ಅಲ್ಲಿಗೆ ಹೋಗಿರೋದ. ನೋಡಮ್ಮ ಇವಳಿಗೆ ಋತುಗೆ ಆಗ್ಬೇಕಣಿ. ಈ ಪಾಟಿ ಎಲ್ಲರೂ ಹೇಳಿರು ಕೇಳ್ದಾಳು, ಆಗ್ಬೇಕು ಸುಮ್ಕಿರು. ಅವಳಿಗೆ ಆದಾಗ ಗೊತ್ತಾಗುತ್ತೆ. ಅಲ್ಲೇನೆ ಅವನು ಸರಿಯಾಗಿ ಕಟ್ಟಾಗಿ ಕೇಳ್ತೀನಿ ಅಂತಾನು. ಏನೋ ಒಂದು ಮಾಡಿ ಸರಿಯಾಗಿ ಏನೋ ಒಂದು ತಗೊಂಡು ಕೈಯ ಕಾಲ ಮುರಿಕಿಕ್ಕು ಅನ್ನು ಹೇಳ್ತೀನಿ, ಗೊತ್ತಾಗುತ್ತೆ. ನನಗಂತೂ ತುಂಬ ಬೇಜಾರಾಗ್ಬಿಡ್ತಲ್ಲ. ಅವನೇನೋ ಕಷ್ಟಪಟ್ಟು ಪಾಪ ಒಳ್ಳೆ ಕೆಲಸ ಇತ್ತು, ಕೆಲ್ಸಕ್ಕೆ ಹೋಗ್ತಿದ್ದೆ, ಏನೋ ಒಂದು ನಾನು ಒಳ್ಳೆ ಕೆಲಸ ಮಾಡಿ ಆತಾಗ ನಾನು ಒಂದಿಷ್ಟು ಮನೆಗಿನ ಕಟ್ಕೊಂಬನ ಅಂತ. ನನ್ನ ತಮ್ಮ ಒಳ್ಳೆವ್ನು ಕಣೋ, ಭಾಳ ಒಳ್ಳೆಯವನು. ನಾನು ಒಂದಿಟ್ಟು ಸಿಟ್ಟು ಮಾಡ್ಕೊಂಡು ನಾನು ಇನ್ನೂ ಇದು ಮಾಡ್ಕೊಂತೀನಿ. ನನ್ನ ತಮ್ಮ ಒಳ್ಳೆಯವನು ಪಾಪ. ಅಂತನಿಗೆ ಇಂಥ ಕೆಲಸ ಮಾಡ್ತಾ ಇದ್ದಾಳಲ್ಲ, ಹೋಗಿ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ ಇಂಥ ನಾಟಕ ಆಡ್ಕೊಂಡು ಕುತ್ಕೊಂಡು ಇಂಥ ಮಾಡ್ತಾ ಇದ್ದಾಳೆ. ಏನು ಮಾಡಂತು ಇಂಥವಳನ್ನ ಕಟ್ಕೊಂಡು ನನ್ನ ತಮ್ಮನ ಜೀವನ ಹಾಳು. ಇಂಥವ್ರಿಂದನ ಎಲ್ಲ ಹಾಳೆ ಕಣಮ್ಮ, ಎಲ್ಲ ಹಾಳೆ. ಇಂಥವ್ರನ್ನ ಮಾತ್ರ ಯಾವತ್ತೂ ನಂಬಾರ್ದು. ನಾವೇನೋ ಅಂದ್ಕೊಂಡಿರ್ತೀವಿ ಅದೇನೋ ಆಗುತ್ತೆ. ಅವಳೊಂದು ಈಟನ ಯೋಚನೆ ಮಾಡೋದು ಬೇಡ. ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಏನು ಅಂಬೋದು ಸುಸಾನ. ಅಯ್ಯೋ ದೇವ್ರೆ. ಅಲ್ಲ ಇವನು ನೋಡಮ್ಮ ಇಲ್ಲಿಂದ ಅಲ್ಲಿಗೆ ಹೋಗಿರೋದ. ಸರಿಯಾಗಿ ಗಣ್ಣು ಗೊತ್ತಾಗತ್ತಾಗ ಸರಿಯಾಗಿ ಇಕ್ಕೋನು ಹೇಳ್ತೀನಿ. ಇಬ್ಬರು ಶೆಂಡ್ ಆಡ್ಸ್ದಂಗೆ ಆಡ್ಸೋನು, ಶೆಂಡ್ ಎಸ್ದಂಗೆ ಎಸ್ತಿ ಎಲ್ಲ ನಾನು ಹಿಂಗೆ ಹೇಳಿರೋದು ನಾನು. ಸರಿಯಾಗಿ ಕುಟ್ಟು ಕಳಿಸು, ಮತ್ತಿನ್ ಯಾವತ್ತು ಬರಬಾರ್ದು ಅಂತ ಹೇಳಿದೀನಿ. ಅಲ್ಲ ಅವಳು ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ಯಪ್ಪ ದೇವ್ರೆ. ನಾನು ಅದಕ್ಕೇನೆ ನಿಂತಾಗ ಹೇಳೋಣ ಅಂತ ಬಂದೆ. ಪುಣ್ಯ ಶಿವ ನಿಂತಾಗೂ ಹೇಳೋಕ್ಕಾಗಲಿಲ್ಲ. ನಮ್ಮ ಹುಡುಗರು ಯಾತಮ್ಮ ಅಂದ್ರೆ ನಮ್ಮ ಹುಡುಗರಿಗೂ ಹೇಳಲಿಲ್ಲ. ಏನಪ್ಪ ಮದುವೆ ಆಗ ಅಂತ ಹುಡುಗರಿಗೆಲ್ಲ ಇಂಥ ವಿಷಯಗಳನ್ನೆಲ್ಲ ಹೇಳ್ಕೊಂಡು ಅಂತೇಳಿ ನಮ್ಮ ಹುಡುಗರಿಗೂ ಹೇಳಲಿಲ್ಲ ನಾನು. ಏನಾನ ಮಾಡ್ಕೊಂಬ್ಲಿ, ಅವಳಿಗೆ ಋತುಗೆ ಗೊತ್ತಾಗ್ಬೇಕು ಸುಮ್ಕೆ. ಅವಳಿಗೆ ಗೊತ್ತಾಗುತ್ತೆ. ಹೇಳೋಕ್ಕೋದ್ರೆ ಅವ್ರಿಗೆ ಸಿಟ್ಟಿಗಳಪ್ಪ ಯಾತೈತೆ ಹೇಳ್ತಾರೆ ನಮ್ಮ ಗಂಡಗನ ಬಗ್ಗೆ. ಸುಮ್ಮನೆ ಇವರು ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾರೆ. ಅಮ್ಮಂಗೆ ಆಗುತ್ತೆ. ಅವ್ರಿಗೆ ಏನು ಅನ್ಸುತ್ತೋ ಅದನ್ನ ಮಾತಾಡ್ತಾರೆ. ಈಗ ನಾವು ಅದನ್ನೆಲ್ಲ ಹೇಳೋಕ್ಕಲ್ವಾ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋಣ ಬಾ. ಇಲ್ಲಿ ಕೂತ್ಕೊಂಡು ಮಾತಾಡೋಣ. ಇಲ್ಲಿ ಬಿಸಿಲು ಬಿಸಿಲು ಹಂಗೆ ಮಕ್ಕಕ್ಕೆ ಹೊಡಿತೈತೆ. ಅಲ್ಲಿ ಕೂತ್ಕೊಂಡು ಮಾತಾಡೋಣ ನಡಿ. ಅಲ್ಲಿಂದ ಇಲ್ಲಿಗೆ ಬಂದಿದೆಯಲ್ಲೋ, ನಾಚಿಕೆ ಆಗೋದಿಲ್ವಾ ನಿನಗೆ? ಬಂಗಾರದಂತ ಹೆಂಡ್ತಿ ಇಟ್ಕೊಂಡು ಈ ರೀತಿ ಬಂದಿದೆಯಲ್ಲ, ನೀನು ನಾಚಿಕೆ ಆಗೋದಿಲ್ವೇನೋ? ಎಷ್ಟು ಧೈರ್ಯವಾಗಿ ಬಂದಿದೆಯಲ್ಲ. ನೀನು ಹೆಂಗೆ ಹೋಗ್ತೀಯ? ಹೋಗ ನೋಡೋಣ. ಮನೆ ಬೀಗ ಹಾಕೊಂಡು ಬಂದಿದ್ದೀನಿ, ಅದು ಹೆಂಗೆ ಹೋಗ್ತೀಯ ನೀನು? ಇಲ್ಲಿಂದ ಎಲ್ಲಿಗೂ ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ ನೀನು. ಅಲ್ಲ ಕಣೆ, ಏನು ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗಪ್ಪ, ನಾನು ಕೆಲಸ ಹುಡುಕ್ತೀನಿ ಅಂತೇಳಿ ಈ ಕೆಲಸ ಹುಡುಕ್ತಾ ಇದೆಯಾ ನೀನು? ಎಷ್ಟು ದಿನದಿಂದ ನಡೀತಾ ಐತೆ? ಎಷ್ಟು ವರ್ಷದಿಂದ ನಡೀತಾ ಐತೆ? ಅದು ಹಂಗೆಲ್ಲ ಏನಿಲ್ಲ ಕಣಪ್ಪ. ನೀನು ಹಂಗೆಲ್ಲ ಮಾತಾಡ್ಬೇಡ. ಎಷ್ಟು ವರ್ಷದಿಂದನೂ ಅಲ್ಲ. ಸುಮ್ಮನೆ ಇಲ್ಲಿ ಏನಕ್ಕೋ ಬಂದಿದ್ರಂತೆ, ಏನೋ ಮೀಟಿಂಗ್ ಇತ್ತಂತೆ, ಅದಕ್ಕೆ ಬಂದಿದ್ದಾರೆ. ನಾನು ಇವರು ತುಂಬ ಕ್ಲೋಸು ಅಷ್ಟೇನೆ. ಇವ್ರು ನನಗೆ ಅಣ್ಣನ ಥರ, ಅಣ್ಣನ ಥರ. ಏಯ್, ಅಣ್ಣನ ಥರ ಅಂತೆ ಸುಳ್ಳು ಹೇಳ್ಬಿಟ್ಟಿದ್ಯಾ ಅಂದರೆ ನನಗೇನು ಗೊತ್ತಾಗಲ್ಲ ಅಂತ ಕಂಡಿದ್ಯಾ? ನೀವು ಮಾತಾಡಿದ್ದು ಪ್ರತಿಯೊಂದು ಎಲ್ಲ ಕೇಳಿಸ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತೈತೆ. ನೀನು ಯಾವಾಗ ಫೋನಲ್ಲಿ ಮಾತಾಡಿ ಬರ್ತೀನಿ ಅಂತ ಹೇಳಿ ಇವ್ನು ಹೇಳಿದ್ನೋ ಅವಾಗ ನೀನು ಯಾವಾಗ ಬದಲಾದೋ, ನಿಮ್ಮ ಫೋನಲ್ಲಿ ಮಾತಾಡ್ತಿದ್ದಿದ್ದು ಎಲ್ಲ ನನಗೆ ಕೇಳಿಸ್ಕೊಂಡು ಎಲ್ಲ ವಿಷಯ ನನಗೆ ಗೊತ್ತಿತ್ತು. ಅದು ಯಾರು ಏನೋ ಎತ್ತ ಏನೋ ನೀನು ಬಂಡವಾಳ ಏನು ಅಂತ ತಿಳ್ಕೊಂಬವ್ರಿಗೂ ನಾನು ಸುಮ್ಮನಿದ್ದೆ. ಎಲ್ಲ ಗೊತ್ತಾಯ್ತು ಕಣೆ, ನಿನ್ನ ಬಗ್ಗೆ ಗೊತ್ತಾಯ್ತು ಎಲ್ಲ ನನಗೆ. ಗೊತ್ತಾಯ್ತು ಎಲ್ಲ. ಎಂಥ ಕೆಲಸ ಮಾಡ್ತಾ ಇದೀಯ ನೋಡು ನೀನು. ಇಂಥ ಕೆಲಸ ಮಾಡೋದಕ್ಕೆ ನೀನೇ ಬೇಕೇನೆ ನನಗೆ ಮೋಸ ಮಾಡೋದಕ್ಕೆ? ಹೊಡಿಬೇಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೇಳದ್ನ ಏನು ಎತ್ತ ಅಂತ ತಿಳ್ಕೊಂಡಲೇ ಮಾತಾಡ್ತಾ ಇದ್ದೀರಲ್ಲ ಸುಮ್ಮನೆ. ಈಗ ಹೇಳಿದ್ದು ಸುಳ್ಳಾಗ್ಬೋದು, ನೋಡಿದ್ದು ಸುಳ್ಳಾಗ್ಬೋದು. ನಿಧಾನಿಸಿ ಯೋಚಿಸ್ಬೇಕು ನೀವು. ನನ್ಗೂ ನಿಧಾನಿಸಿ ಯೋಚಿಸಿದೀನಿ ಕಣಾಲೇ. ಮುಚ್ಚ ಬಾಯಿ.
ನಾನು ನಿಧಾನಿಸಿ ಯೋಚಿಸ್ಬೇಕು ಅಂತಲೇನೆ ಇವಳು ಫೋನಾಗ ಮಾತಾಡೋದ್ಬೇಕಾರೆ ನನಗೆ ಆವಾಗಲೇ ಗೊತ್ತಾಯ್ತು. ಇನ್ನೊಬ್ಬ ಯಾವನಾಗಿದ್ರೆ ಆವಾಗಲೇ ಗಲಾಟೆ ಮಾಡ್ತಿದ್ದ. ಬೇಡ, ಅದೇನು ಎತ್ತ ಅಂತ ನಾನು ತಿಳ್ಕೋಬೇಕು. ನಿಧಾನಿಸಿ ನಾನು ಎಲ್ಲ ತಿಳ್ಕೊಂಡೆ ಕಣಲೆ ಮಾತಾಡ್ತಿರೋದು. ಮುಚ್ಚಲೆ ಬಾಯಿ. ಥು, ಮಾನ ಮರ್ಯಾದೆ ಇಲ್ದಾನೆ. ಅಲ್ಲ ಮಾನ್ಗೆಟ್ಟವನೆ. ಇನ್ನು ಇಲ್ಲಿಗೆ ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನ್ಗೆ? ಹೊಡಿಬೇಡಿ. ಯಾಕೆ ಪಾಪ ಅವಳಿಗೆ ಹೊಡಿತಾ ಇದ್ದೀರಾ? ಹೊಡಿಬೇಡಿ. ನೋಡಿ, ಹೇಳೋದು ಅರ್ಥ ಮಾಡ್ಕೊಳಪ್ಪ, ಹೊಡಿಬೇಡ. ಅರ್ಥ ಮಾಡ್ಕೊಂತಾರೆ ಅರ್ಥನ. ಅರ್ಥ ಮಾಡ್ಕೊಂಬದೇನು, ಅರ್ಥ ಮಾಡ್ಸೋದೇನು ಎಲ್ಲ ನೀನೇನೇನು ನನಗೆ ಅರ್ಥ ಮಾಡಿಸ್ಲು ಬೇಡ. ಏನು ಹೇಳೋಕ್ಕೆ ಬರಬೇಡ ನೀನು, ಸರಿನಾ? ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗ ಇದ್ದು ಬಿಡು. ನನಗೆಲ್ಲ ವಿಷಯ ಗೊತ್ತಾಗೈತೆ. ಇನ್ನು ಎಲ್ಲ ಗೊತ್ತಾದ ಮೇಲೂ ಸುಳ್ಳು ಹೇಳಿದೀಯ ಅಂದ್ರೆ ಸರಿಯಾಗಲ್ಲ. ಯಾರು ಸುಳ್ಳು ಹೇಳಿದ್ರು ಕೇಳಲ್ಲ ಇನ್ಮೇಲಿಂದ. ನನಗೆಲ್ಲ ವಿಷಯ ಗೊತ್ತಾದ ಮೇಲೆ ಇನ್ನೇನೈತೆ? ಇನ್ನೂ ಸುಳ್ಳು ಹೇಳ್ತಾ ಇದೀಯಾ? ಏಯ್, ನಿನ್ನ ಹೆಂಡ್ತಿಗೆ ಫೋನ್ ಮಾಡಿ ಎಲ್ಲ ಹೇಳ್ತೀನಿ ಕಣಲಿ. ಎಲ್ಲ ಪ್ರತಿಯೊಂದು ವೀಡಿಯೋ ಸಮೇತ ಎಲ್ಲ ಕಳಿಸ್ತೀನಿ ಕಣಲ್ಲ. ನಿನ್ನ ಹೆಂಡ್ತಿಗೆ ನೋಡಬಿಡೋಣ, ಅದೇನಾಗುತ್ತಾ ಆಗಲಿ. ಏನು ತಿಳ್ಕೊಂಡಿದ್ಯಲ್ಲ ನೀನು? ಏನು ತಿಳ್ಕೊಂಡಿದ್ಯೋ? ಏನ ನೀನು? ಯಾಕಲೆ ಬಂದಿದ್ಯಾ ನೀನು? ಥೂ, ಮಾನ್ಗೆಟ್ಟವನೇ. ಅಲ್ಲ, ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನ್ಗೆ? ನಾಚಿಕೆ? ಪ್ರವಿ ಅವರೇ, ನೀವು ಓಡಿ ಓಡಿ ಓಡಿ, ಇಲ್ಲಿಂದ ಓಡಿ ಓಡಿ ಪ್ರವಿ ಅವರೇ ನೀವು. ಅವ್ನು ಓಡೋದ್ರು ಅಲ್ಲಿ ಹೋಗೋದಕ್ಕಂತೂ ಆಗೋದಿಲ್ಲ ಬಿಡು. ಎಲ್ಲ ಬೀಗ ಹಾಕಿ ಬಂದಿದ್ದೀನಿ. ಅವ್ನು ಏನಿದ್ರು ಒಳಗೆ ಅದು ಏನು ಮಾಡ್ಬೇಕು ಅದು ಮಾಡ್ತೀನಿ. ನೀನು ಹೋದ್ರು ಅಲ್ಲಿ ಏನಾಗಲ್ಲ, ಏನು ಮಾಡೋಕ್ಕಾಗಲ್ಲ ಕಣೋ. ನೋಡಿ ನೋಡಿ, ಅಲ್ಲಿ ಬೋಲ್ಟ್ ಕಿಲ್ಟ್ ಏನಾದರೂ ತೆಗಿಯಕ್ಕೆ ಬಂದರೆ ತೆಗೆದು ಹೋಗ್ಬಿಡಿ. ನೀವು ನಿಮ್ಮ ಪಾಡಿಗೆ ನೀವು ಹೋಗ್ಬಿಡಿ. ನಾನು ಹೆಂಗೋ ಹೇಳ್ತೀನಿ, ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ನಾನು. ನೀವು ಹೋಗಿ, ನೀವು ನಂದು ಎಂಥದ್ದು ಆಗುತ್ತೆ, ನೀವು ಹೊರಟುಬಿಡಿ. ನೋಡು ಹೆಂಗೆ ಕಳಿಸ್ತಾವಳೆ. ಸಿಕ್ಕಕಣ್ಣ ಅಂತ ಹೇಳಿ ಭಯ, ಅದಕ್ಕೆ ಕಳಿಸ್ತಾವಳೆ. ನೋಡು ಹೆಂಗೆ ಕಳಿಸ್ತಾವಳೆ ಅಂತ. ಬರ್ತಾ ಇಲ್ಲ ಕರಿಯಮ್ಮ, ತೆಗಿಯೋದಕ್ಕೆ ಲಾಕ್ ಆಗ್ಬಿಟ್ಟೈತೆ. ತೆಗಿಯೋದಕ್ಕೆ ಬರ್ತಾ ಇಲ್ಲ, ಬೀಗ ಹಾಕ್ಬಿಟ್ಟವ್ರೆ. ಬೀಗ ಹಾಕವ್ರ? ನೋಡಿ, ಅಲ್ಲೆಲ್ಲಾದ್ರೂ ಬೀಗ ಗೀಗ ಇದ್ರೆ ತಗೊಂಡು ಹೊರಟೋಗ್ಬಿಡಿ. ಬಿಡಿ ಗೋಪಿ, ಗೋಪಿ ಪ್ಲೀಸ್, ಗೋಪಿ ಬಿಟ್ಬಿಡಿ ಗೋಪಿ. ಹೋಗಿ, ಅದೆಲ್ಗೆ ಹೋಗ್ತೀವಿ? ಹೋಗಿ ಬಿಡಲ್ಲ. ಇವತ್ತೇನಾದರೂ ಸರಿ, ಬಿಡಲ್ಲ ಬಿಡು. ಎಲ್ಲಿಗೆ ಹೋಗ್ತೀರಾ? ಹೋಗ್ರಿ ನೋಡೋಣ, ಹೋಗ್ರಿ ನೋಡೋಣ. ಏ ಗುಂಡ ಮಗ್ನೆ, ನನಗೆ ಕಾಲ ಒಯ್ತೀನಪ್ಪ ನೀನು? ಏ ಕಾಳ, ಒಯ್ತೀನಿ ನಿನ್ನ, ಒಯ್ತೀನಿ ಕಾಳ ಮಗ್ನೆ, ಕಾಲ ಒಯ್ತೀಯ ನಿನ್ನ. ಬಿಚ್ಚ ಕೂಕೋಬೇಕಪ್ಪ, ಕೊಂಡ್ಬಿಡ್ಬೇಕಪ್ಪ ಬಿಚ್ಚಾಗೆ, ಬಿಸ್ಲಿ ಕೊಂಡ್ಬಿಡ್ಬೇಕಪ್ಪ ಮಗ್ನೆ. ಏ ಕಂದ, ಏ ಕಾಲ ಒಯ್ತೀಯ? ಚಿಕ್ಕಿನ ಕಾಲ ಒಯ್ತೀಯ ನೀನು? ಏ ಪಾಪ ಗುಂಡಮ್ಮ, ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಂತಿದ್ದಾಳೆ. ನಮ್ಮ ಸ್ವಾತಿ ಮಗನ ಎತ್ಕೊಂಡು ಆಟ ಆಡ್ಸೋದಿರ್ಬೋದು, ಬಿಸ್ಲ ಕುಕ್ಕಮ್ಮದಿರ್ಬೋದು, ಎಲ್ಲ ನೋಡ್ಕೊಂತ ಇದ್ದಾಳಪ್ಪ ಜವಾಬ್ದಾರಿಯಿಂದನ. ಚೆನ್ನಾಗಿ ಆತ್ಲಾಗ ನಾವು ಅದಕ್ಕೆ ಬಿಡಾತ ಇದ್ರು ಇರ್ತಾಳೆ ಅಂತ ಸುಮ್ಮನೆ ಆಗಿ ನೋಡ್ಕೊಂತ ಇದ್ದಾಳೆ. ನೋಡ್ರಿ, ಏನು ಬಿಸ್ಲಕ್ಕೆ ಬಂದವನಿ ಪಾಪ ಗುಂಡ? ಏ ಪಾಪ, ಚಿಕ್ಕಿದಾಗ ಆಟ ಆಡ್ತಿದ್ಯಾನಪ್ಪ ಪಾಪ ನಮ್ಮ? ಅಲ್ಲ ನೋಡಲ್ಲಿ ಹೆಂಗೆ ಆಟ ಆಡ್ತಾವನೆ. ಏ ಪಾಪ ಗುಂಡ, ಏ ಕಳ, ಅದೇ ಕಡ್ಕೊಂಡು ಚಿಂದ ಬಿಡ ನಮಗಾಗುತ್ತೆ ಕಣಮ್ಮ. ಇವ್ನು ನೋಡ್ತಿದ್ರೆ ನನಗೆ ಅಂತಾನ ಪಾಪ ಕಣ್ಣಸ್ರಾಗುತ್ತಪ್ಪ, ನಂದೇ ಕಣ್ಣಸ್ರಾಗುತ್ತೆ ನಮ್ಮ ಪಾಪಗೆ. ಯಾತು ಆಗಲ್ಲ. ಸುಮ್ಮನೆ ಹಂಗೆ ಅನ್ಕೊಂಡ್ರೆ ಹಂಗೇನೆ, ನಾವು ಏನು ಅನ್ಕೊಂತೀವಿ ಹಂಗೆ ಆಗುತ್ತೆ. ನಾವು ಅನ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ಎಲ್ಲರೂ ಮನುಷ್ಯರು ಅದೇನು ಕಣ್ಣಸ್ರು ಎಂಬೋದು. ಅಯ್ಯೋ, ಎಲ್ಲರೂ ಮಕ್ಳು ನೆತ್ತಿರ್ತಾರೆ. ಅಯ್ಯೋ, ನಾನು ಯಾನ ನೋಡಿದ್ನಮ್ಮ, ಆ ಹುಡುಗನ ಒಂದು ಬೊಚ್ಚಿ ಕೆಮ್ಮರ, ಅದು ಕಾಯಿಲೆ ಅಂದ್ರೆ ಕಾಯಿಲೆ, ಕಣ್ಣಸ್ರು ಅಂತ ದಿನ ಹಾಕಾರ. ಅದು ಬಡಗತಿಯಾಗಿರ್ಲಿಲ್ಲ ಹುಡುಗ. ಏನು ಯಾರನ್ನೇ ಆಗಲಿ, ಯಾತೇ ಆಗಲಿ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬಾರ್ದು, ಸೂಕ್ಷ್ಮ ಮಾಡಕ್ಕೆ ಹೋಗ್ಬಾರ್ದು. ಅಯ್ಯೋ, ಒಬ್ರಿಗೆ ತೋರಿಸ್ತಿರ್ಲಿಲ್ಲ. ಏನು ಎಲ್ಲರ ಕಣ್ಣು ಕಣ್ಣೇನೇನೆ. ಏನು ಅವ್ರ ಕಣ್ಣು ಸರಿ ಇರೋಲ್ಲ, ಕಣ್ಣಸ್ರು ಬಿಡ್ತಾರೆ, ಕಣ್ಣೆಸ್ರು ಅಂತಾರೆ. ಅದು ಹೆಂಗೆ ಇದಾಗ್ಬಿಡುತ್ತಮ್ಮ. ಹಂಗೆಲ್ಲ ಈಗ ಹಂಗಿದ್ರೆ ಇನ್ಯಾಕೆ ನಾ ಅಂದ್ಕೊಂಡಿರೋದು ಅಷ್ಟೇ. ಹಂಗಂಗೆ ಅಂತಾರಲ್ಲ, ಕಣ್ಣಸ್ರಾಗುತ್ತೆ ಅಂತ. ಅದಕ್ಕೆ ನಮ್ಮ ಪಾಪ ಗುಂಡನ ಕಣ್ಣಸ್ರಾಗುತ್ತೆ ಅಂತ. ನಮ್ಮೂರಾಗೆ ಅದೇ ನೋಡಿದ್ದಲ್ಲ, ಅಲ್ಲಿ ಅಜ್ಜಿರ್ ಮಂತಾಗ ಅಲ್ಲಿ ಇವರ ಗಿಡ್ಡಪ್ಪನ ಮಗಳು. ಇವಳೆಂತಳು ಅವಳ ಹೆಸರು ಅದೆಂಥದ್ದು ಐತಪ್ಪ, ಮಾರ್ತಿದ್ದೀನಿ, ಬಾಯಿಗೆ ಐತೆ ಬರೋಂಗಿಲ್ಲ. ಅವಳು ಗಂಡು ಹುಡುಗ ಆಗಿತ್ತು. ಯಾರಿಗೂ ತೋರಿಸ್ತಿರ್ಲಿಲ್ಲ. ನನಗಿಬ್ರು ಹೆಣ್ಮಕ್ಳಲ್ಲ, ನನಗೆ ಗಂಡು ಹುಡುಗರು ಅಂದರೆ ಬೋಲ್ ಇಷ್ಟ ಆಗೋದು. ನಾನು ನೋಡೋಣ ಅಂತ ಹೋದ್ರೆ ತೋರಿಸ್ತಿರ್ಲಿಲ್ಲ, ಅದೇ ಬಚಿಕ ಮಾಡು. ಎಲ್ಲರೂ ಮನುಷ್ಯರೇನೆ. ನಂಗೆ ಮಕ್ಳು ನಾವು ಅವ್ರಿಗೆ ತೋರಿಸಲ್ಲ ಇವ್ರಿಗೆ ತೋರಿಸಲ್ಲ ಅಂತ ಅನ್ಬಾರ್ದು. ಎಲ್ಲರಿಗೂ ಮಕ್ಳು ಅಂತಂದರೆ ಎಲ್ಲರಿಗೂ ಇಷ್ಟನೇನೆ. ಯಾರೇನೇನು ಇದು ಮಾಡಲ್ಲ. ಆ ಹುಡುಗಂತೂ ಬಚ್ಕೊಂಡು ಒಳಗೆ ಕಾಯಿಲೆ ಅಂದ್ರೆ ಕಾಯಿಲೆ. ಯಾರಾದ್ರೂ ನೋಡಿದ್ರೆ ಅವ್ರು ನೋಡಿದ್ರೆ ಕಣ್ಣಸರಾಗುತ್ತೆ ಅಂತ ಬಚ್ಚಿಕೊಬಿಡೋರು. ಪಾಪ ಇದ್ದವನೇ ನಾನೇನೆ. ನಾನು ಬಾತ್ರೂಮ್ಗೆ ಹೋಗಿದ್ದೆ. ಆ ಚಿಕ್ಕಿ ಒಂದು ಚೆನ್ನಾಗಿ ಕರ್ಕೊಂಬಂದವಳು ಬೈಲಾಕಿ. ಚೆನ್ನಾಗಿ ಬೈಲಾಗಿರ್ಲಿ ಅಂತೇಳಿ ಅಲ್ಲಿ ಚಿಕ್ಕಿ ಕರ್ಕೊಂಬಂದವಳು. ಏನು ಅಷ್ಟೊಂದು ಬಿಸಿಲಿಲ್ಲ ಹೇಳಿ ಇವತ್ತೇನು. ಸ್ವಲ್ಪ ಹಂಗೆ ಬಂದರೆ ಗಾಳಿ ಬೆಳಕಿಗೆ ಬರಬೇಕು ಮಕ್ಕಳು, ಬಂದರೆ ಚುರುಕಾಗ್ತವೆ. ಯಾಕ ಹಿಂಗೆ ಕರ್ಕ ಬರಬೇಕು ಗಾಳಿ ಬೆಳಕಿಗೆ. ನೋಡಿ ಹೆಂಗೆ ನೋಡ್ತಾನೆ, ಬೆಳಕು ಹೆಂಗೆ ಕಾಮ್ತಾ ಇರೋದಕ್ಕೆ ಹೆಂಗೆ ನೋಡ್ತಾವನೆ ನೋಡು. ಬಿಸಿಲಲ್ವೇ ಕೊಂಡು ಬಿಡಪ್ಪ, ಏನಾಗಲ್ಲ. ಏನು ಅಷ್ಟೊಂದು ಬಿಸಿಲಿಲ್ಲ ಇವತ್ತು. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಮುತ್ತು ನಮ್ಮ ಸ್ವಾತಿ ಮಗನ ಎಷ್ಟು ಚೆನ್ನಾಗಿ ಮುದ್ದಾಗಿ ಸಾಕ್ತವಳೆ. ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ.
ಹಿಂಗೆ ಚೆನ್ನಾಗಿರಲಿ, ನೋಡ್ತಾ ಇರಿ ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.